ಈ ತುಂಗಭದ್ರಾ ಅಣೆಕಟ್ಟಿನ ಬಗ್ಗೆ ಎಲ್ಲರೂ ಕೇಳಿರ್ತೀರ. ಈ ತುಂಗಭದ್ರಾ ಅಣೆಕಟ್ಟನ್ನು TB ಡ್ಯಾಮ್ ಎಂದೂ ಕೂಡ ಕರೆಯುತ್ತಾರೆ. ಈ ತುಂಗಭದ್ರಾ ಅಣೆಕಟ್ಟಿನ ಹಿಂದಿನ ರಹಸ್ಯ, ನಡೆದಂತಹ ಘಟನೆಗಳ ಬಗ್ಗೆ ಕೇಳಿದರೆ ತುಂಗಭದ್ರಾ ಅಣೆಕಟ್ಟು ಇಷ್ಟು ದೊಡ್ಡದಾಗಿ ಕಟ್ಟಬೇಕಾಗಿತ್ತ ಎಂದು ನಿಮ್ಮಲ್ಲಿ ಆಶ್ಚರ್ಯ ಉಂಟು ಮಾಡಬಹುದು. ಬನ್ನಿ ಏನಂತ ಹೇಳ್ತೀನಿ, ಇಂಚಿಂಚು ಮಾಹಿತಿನೂ ಕೂಡ ಕೊಡ್ತೀನಿ. ಒಂದು ಅಣೆಕಟ್ಟು ಕಟ್ಟುವುದರಿಂದ 90 ಗ್ರಾಮಗಳು ಮುಳುಗಡೆಯಾಗಿದೆ. ಸುಮಾರು 60,000 ಜನರನ್ನು ಸ್ಥಳಾಂತರಿಸಲಾಗಿದೆ. ಈ ಅಣೆಕಟ್ಟು ಸುಮಾರು 130 TMC ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯವನ್ನು ಕೂಡ ಹೊಂದಿದೆ. 1 TMC ಎಂದರೆ 100 ಕೋಟಿ ಘನ ಮೀಟರ್. ಬ್ರಿಟಿಷರು ರೂಪಿಸಿದ ಗಡಿ ವಿರೋಧ 50 ವರ್ಷಗಳಾಗೂ ಕೂಡ ಹಾಗೆಯೇ ಇದೆ. ನಾನು ಹೇಳ್ತಿರುವುದು ತುಂಗಭದ್ರಾ ಅಣೆಕಟ್ಟಿನ ಬಗ್ಗೆ. ಭಾರತದ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಅಣೆಕಟ್ಟುಗಳು ಆಧುನಿಕ ಭಾರತದ ದೇಗುಲ ಎಂದು ಹೇಳುತ್ತಾರೆ. ಭಾರತದಲ್ಲಿ ಸುಮಾರು 3,000 ಅಣೆಕಟ್ಟುಗಳು ಇವೆ. KRS ಅಣೆಕಟ್ಟು ಕರ್ನಾಟಕದ ಮೊದಲ ಅಣೆಕಟ್ಟು ಎಂದು ಗುರುತಿಸಲಾಗಿದೆ. ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಪರಿಶ್ರಮದಿಂದ ಕಟ್ಟಲಾಗಿದೆ. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಿರುವ ಅಣೆಕಟ್ಟು 1932ರಲ್ಲಿ ಕಾರ್ಯಾರಂಭ ಮಾಡಿತು. ಇದರ ಎತ್ತರ 124 ಅಡಿ, ಉದ್ದ 3.5 ಕಿಲೋಮೀಟರ್ ಆಗಿದೆ. ತುಂಗಭದ್ರಾ ಅಣೆಕಟ್ಟು ಕೃಷ್ಣಾ ನದಿಯ ಉಪನದಿಯಾದಂತಹ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ತುಂಗಭದ್ರಾ ಅಣೆಕಟ್ಟನ್ನು ಪಂಪಸಾಗರ ಕೂಡ ಎಂದು ಕರೆಯಲಾಗುತ್ತದೆ. ಈ ಹಿಂದೆ ಈ ಅಣೆಕಟ್ಟನ್ನು ಹಿಂದಿನ ಹೈದರಾಬಾದ್ ನಿಜಾಮರು ಮತ್ತು ಮದ್ರಾಸ್ ಪ್ರಾಂತ್ಯದ ಜಂಟಿ ಯೋಜನೆಯಲ್ಲಿ ನಿರ್ಮಾಣ ಆರಂಭಿಸಿದರು. 1953ರಲ್ಲಿ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ ಜಂಟಿ ಯೋಜನೆಯಿಂದ ಕಾರ್ಯರೂಪಕ್ಕೆ ಬಂದಿತು. ವಿಜಯನಗರ ಮತ್ತು ಕೊಪ್ಪಳ ಜಿಲ್ಲೆ ಬಳಿ ಇರುವ ಈ ತುಂಗಭದ್ರಾ ಅಣೆಕಟ್ಟು 2,441 ಮೀಟರ್ ಉದ್ದ, 43.38 ಮೀಟರ್ ಎತ್ತರ ಹೊಂದಿರುವ ತುಂಗಭದ್ರಾ ಅಣೆಕಟ್ಟು ಕರ್ನಾಟಕದ ಅತಿ ದೊಡ್ಡ ಅಣೆಕಟ್ಟು ಎಂದು ಖ್ಯಾತಿ ಪಡೆದಿದೆ. ಹೊಸಪೇಟೆಯಿಂದ ಸುಮಾರು 3 ಕಿಲೋಮೀಟರ್ ದೂರದಲ್ಲಿದೆ. ಬಹುದೊಡ್ಡ ಗೇಟ್ಗಳನ್ನು ಹೊಂದಿರುವ ತುಂಗಭದ್ರಾ ಅಣೆಕಟ್ಟು ಬಹುದೊಡ್ಡ ಗಾತ್ರವನ್ನು ಕೂಡ ಹೊಂದಿದೆ. ಇಲ್ಲಿ ಸಂಗ್ರಹಿಸಿದ ನೀರನ್ನು ಕಾಲುವೆಗಳ ಮೂಲಕ ಕರ್ನಾಟಕದ ವಿಜಯನಗರ, ಬಳ್ಳಾರಿ, ದಾವಣಗೆರೆ, ರಾಯಚೂರು, ಕೊಪ್ಪಳ, ಹಾವೇರಿ ಹಾಗೂ ಆಂಧ್ರ ಪ್ರದೇಶದ ಕರ್ನೂಲು ಮತ್ತು ಮೆಹಬೂಬ್ ನಗರ ಮುಂತಾದ ಜಿಲ್ಲೆಗಳಿಗೆ ಈ ನೀರಾವರಿ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. 1876 ದಕ್ಷಿಣ ಭಾರತದಲ್ಲಿ ಭೀಕರ ಬರಗಾಲ ಎದುರಾಗಿತ್ತು. ಆ ಅವಧಿಯಲ್ಲಿ ಬಳ್ಳಾರಿ, ಕೊಪ್ಪಳ, ಆಂಧ್ರ ಪ್ರದೇಶ, ಕರ್ನೂಲು, ಮೆಹಬೂಬ್ ನಗರ ಮತ್ತು ದಾವಣಗೆರೆ, ವಿಜಯನಗರ ಮುಂತಾದ ಜಿಲ್ಲೆಗಳು ಬರಗಾಲದ ಪರಿಸ್ಥಿತಿಗೆ ಎದುರಾಗಿರುತ್ತವೆ. ಇದರಿಂದ ಜಾನುವಾರುಗಳು ಮತ್ತು ಜನರುಗಳು ಜೀವಂತ ಸಹಿತ ಅಸ್ಥಿಪಂಜರವಾಗಿ ಸಮಾಧಿಯಾಗಿದ್ದವು. ಮಹಾಮಾರಿ, ಪ್ಲೇಗ್, ಕಾಲರಾ ಇದರಿಂದ ಸತ್ತ ಜನಗಳಿಂದ ತುಂಬಿ ಹೋಗಿತ್ತು. ಇದೇ ಕಾರಣ 1902ರಲ್ಲಿ ಮದ್ರಾಸ್ ಮುಖ್ಯ ಇಂಜಿನಿಯರ್ ಆಗಿದ್ದಂಥ ಕರ್ನಲ್ ಸ್ಮಾರ್ಟ್ ಅವರು ನೀರಾವರಿ ಯೋಜನೆಯನ್ನು ವರದಿಯನ್ನು ಸಲ್ಲಿಸುತ್ತಾರೆ. ಅದು ಕಾರ್ಯರೂಪಕ್ಕೆ ಬರುವುದಿಲ್ಲ. ಆಮೇಲೆ ಬಂದ ಮುಖ್ಯ ಇಂಜಿನಿಯರ್ ಅವರು ಮೆಕ್ಕಾಜಿ ಅವರು ಹೊಸಪೇಟೆಯಲ್ಲಿ ಮಲ್ಲಾಪುರದ 2 ಗುಡ್ಡಗಳ ನಡುವೆ 2 ಅಣೆಕಟ್ಟನ್ನು ನಿರ್ಮಿಸಬೇಕು ಎಂದು ಬ್ರಿಟಿಷ್ ಸರ್ಕಾರಕ್ಕೆ ವರದಿಯನ್ನು ನೀಡುತ್ತಾರೆ. ಮುಂಬೈ ಪ್ರಾಂತ್ಯದ ಸರ್ಕಾರ, ಮೈಸೂರು ಸರ್ಕಾರ, ಹೈದರಾಬಾದ್ ನಿಜಾಮನ ಸರ್ಕಾರ, ಮದ್ರಾಸ್ ಪ್ರಾಂತ್ಯದ ಸರ್ಕಾರ ಈ 4 ಸರ್ಕಾರಗಳು ತಮ್ಮ ಹಿತಾಸಕ್ತಿಗಳ ಅನುಗುಣವಾಗಿ ಅಣೆಕಟ್ಟನ್ನು ನಿರ್ಮಿಸಲು ಪಟ್ಟು ಹಿಡಿಯುತ್ತವೆ. ಇವರುಗಳ ಕಚ್ಚಾಟದಿಂದ ಅಣೆಕಟ್ಟನ್ನು ಕೈ ಬಿಡಲಾಗುತ್ತದೆ. 1945ರಂದು ಹೈದರಾಬಾದ್ ನಿಜಾಮ ಹೊಸಪೇಟೆಯ ಕಡೆ ಮದ್ರಾಸ್ ಪ್ರಾಂತ್ಯದ ಸರ್ಕಾರ ಗವರ್ನರ್ ಆಗಿದ್ದಂಥ ಆರ್ಥರ್ ಹೋಪ್ ಸೇರಿ ಈ ಯೋಜನೆಯನ್ನು ಉದ್ಘಾಟಿಸುತ್ತಾರೆ. ಮುಂದೆ ತಿರುಮಲ ಅಯ್ಯಂಗಾರ್ ಅವರ ನೇತೃತ್ವದಲ್ಲಿ ಈ ಅಣೆಕಟ್ಟಿನ ಕಾರ್ಯ ಬೇಗ ಆಗುತ್ತದೆ. ಆದರೆ ನಿರ್ಮಾಣದ ವಸ್ತುಗಳ ವಿವಾದ, ನಿಜಾಮರ ಆಳ್ವಿಕೆ ಅಂತ್ಯ ಮತ್ತು ಬಂದಿದ್ದ ಸ್ವಾತಂತ್ರ್ಯದ ಆಡಳಿತ ಮುಂತಾದ ಕಾರಣಗಳಿಂದ ಈ ಯೋಜನೆ ಕುಂಠಿತವಾಗುತ್ತಾ ಸಾಗುತ್ತದೆ. ಮುಂದೆ ಸರ್ ಎಂ ವಿಶ್ವೇಶ್ವರಯ್ಯವರ ನೇತೃತ್ವದ ಈ ಇಂಜಿನಿಯರ್ ಮಂಡಳಿಗಳಿಂದ ನಿರ್ಮಾಣವಾದ ಈ ಕಾರ್ಯ ಭರದಿಂದ ಸಾಗುತ್ತಲೇ ಹೋಗುತ್ತದೆ. ಈ ಸಂದರ್ಭದಲ್ಲಿ 90 ಗ್ರಾಮಗಳು ಮುಳುಗಡೆಯಾಗುತ್ತವೆ ಮತ್ತು 60,000 ಜನರನ್ನು ಸ್ಥಳಾಂತರಿಸಲಾಗುತ್ತದೆ. 1953ರಲ್ಲಿ ಮೊದಲ ಬಾರಿಗೆ 100 ಕಿಲೋಮೀಟರ್ ಉದ್ದದ ಕಾಲುವೆಗಳು ಹರಿದು ಇದೇ ರೀತಿ 3 ಕಾಲುವೆಗಳನ್ನು ಮಾಡಿ 1960ರ ವೇಳೆಗೆ ಸಂಪೂರ್ಣವಾಗುತ್ತದೆ. ಈಗ ಇರುವಂತಹ ಯಂತ್ರಗಳು ಆಗ ಇರದ ಕಾರಣ 343 ಕಿಲೋಮೀಟರ್ ಉದ್ದದ ಕಾಲುವೆಗಳನ್ನು ಮಾನವನ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಈ ಕಾಲುವೆಗಳನ್ನು ಕಟ್ಟಲಾಗುತ್ತದೆ. ಸುಮಾರು 7 ಕಿಲೋಮೀಟರ್ ಸುರಂಗವನ್ನು ಕೊರೆದು ಕಾಲುವೆಗಳನ್ನು ಕೂಡ ಮಾಡಿದ್ದರು. ಇವೆಲ್ಲ ಸವಾಲುಗಳನ್ನು ಎದುರಿಸಿ
ತಿರುಮಲಯ್ಯನವರು ಆಧುನಿಕ ಭಗೀರಥ ಎಂದು ಕರೆಸಿಕೊಳ್ಳುತ್ತಾರೆ. ಇವರಿಂದ ಬರಡು ಬೆಂಡಾಗಿದ್ದ ಭೂಮಿಗಳು ಅಲ್ಲಿನ 16 ಲಕ್ಷ ಜಮೀನಿನ ಭತ್ತ, ಕಬ್ಬು, ಬಾಳೆ ಬೆಳೆಯಲಾಗುತ್ತಿದೆ. ಗಂಗಾವತಿ ಮತ್ತು ಸಿರಗುಪ್ಪ, ಸಿಂಧನೂರು ಪ್ರದೇಶವನ್ನು ಇದೇ ಕಾರಣಕ್ಕೆ ಭತ್ತದ ಕಣಜಗಳೆಂದು ಗುರುತಿಸಲಾಗುತ್ತದೆ. ಕರ್ನಾಟಕ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ 5 ಜಿಲ್ಲೆಗಳಿಗೂ 1 ಕೋಟಿಗೂ ಅಧಿಕ ಜನರು ತುಂಗಭದ್ರಾ ನೀರನ್ನು ಉಪಯೋಗಿಸುತ್ತಿದ್ದಾರೆ. ಇಲ್ಲಿ ಸಕ್ಕರೆ ಕಾರ್ಖಾನೆಗಳು, ಅಕ್ಕಿಯ ಗಿರಣಿಗಳು, ವಿವಿಧ ಕೈಗಾರಿಕೆಗಳು ಈ ಜಿಲ್ಲೆಯಲ್ಲಿ ನೆಲೆಯೂರಿ ನಿಂತಿದೆ. ಈ ಜಿಲ್ಲೆಗಳ ವಿಜಯನಗರ, ಬಳ್ಳಾರಿ, ದಾವಣಗೆರೆ, ರಾಯಚೂರು, ಕೊಪ್ಪಳ, ಹಾವೇರಿ ಹಾಗೂ ಆಂಧ್ರ ಪ್ರದೇಶದ ಕರ್ನೂಲು, ಮೆಹಬೂಬ್ ನಗರ ಹಿಂಗೆ ಮುಂತಾದ ಜಿಲ್ಲೆಗಳು ಈ ನೀರಾವರಿಯಿಂದ ಎಷ್ಟೋ ಜನರು ಉದ್ಧಾರ ಆಗಿದ್ದಾರೆ. ಇಷ್ಟು ತೊಂದರೆಗಳು ಬಂದರೂ 4 ಸಂಸ್ಥಾನಗಳು ಬಂದರೂ ಈ ಒಂದು ಅಣೆಕಟ್ಟನ್ನು ಕಟ್ಟಲಾಗಕ್ಕೆ ಆಗಲಿಲ್ಲ. ಆದರೆ ಶ್ರೀ ತಿರುಮಲ ಅಯ್ಯಂಗಾರ್ ಅವರ ನೇತೃತ್ವದಲ್ಲಿ ಈ ಒಂದು ಅಣೆಕಟ್ಟನ್ನು ಕೂಡ ಕಟ್ಟಿ ಶ್ರೀ ತಿರುಮಲ ಅಯ್ಯಂಗಾರ್ ಅವರನ್ನು ಅಣೆಕಟ್ಟಿನ ಮುಂಭಾಗದಲ್ಲಿ ಪ್ರತಿಮೆಯನ್ನು ಕೂಡ ಮಾಡಿದ್ದಾರೆ. ಈ ಒಂದು ತುಂಗಭದ್ರಾ ಅಣೆಕಟ್ಟಿನ ಹಿಂದಿನ ರಹಸ್ಯ ಇದೇ ಒಂದು ಕರಾಳ ಸತ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಧನ್ಯವಾದ.